ನಾನು ಫಸ್ಟ್ ಆಫ್ ಆಲ್ ನನ್ನ ಕೃತಜ್ಞತೆ ಹೇಳಬೇಕು ಒಂದು ತರುಣ್ ಅವ್ರಿಗೆ, ನಮ್ಮ ಜಿ ಕನ್ನಡಗೆ, ದೀಪಕ್ ಅವ್ರಿಗೆ, ಪ್ರದೀಪ್ ಅವ್ರಿಗೆ. ಅಂದರೆ ಈ ಪಾತ್ರನ ನನ್ನ ಕೈಲಿ ಈ ಪಾತ್ರನ ನನ್ನ ಕೈಲಿ ಮಾಡಿಸ್ಬೇಕು ಅಂತ ಅವ್ರಿಗೆ ಯೋಚನೆ ಬಂತಲ್ಲ, ನಾನು ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ವೈಯಕ್ತಿಕವಾಗಿ ನನಗೂ ಬಹಳ ಆಸೆ ಇತ್ತು. ಅಂದರೆ ಒಂದು ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಆ ಭಾಷೆಯಲ್ಲಿ ಆ ಒಂದು ಆ ಜೀವನದ ಜೊತೆ ಒಂದು ಕಥೆ ಮಾಡಬೇಕು. ಅದು ಯಾವ ರೂಪದಲ್ಲಿ ಅದು ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಯಾವುದೋ ಒಂದ್ಸಲ ಸೌದತ್ತಿಯಲ್ಲಿ ಹತ್ರ ಕೇಳ್ಕೊಂಡಿದ್ದೆ. ಅದು ಈ ರೀತಿ ಬಂದಿದೆ, ನನ್ನ ಮಡ್ಲಿಗೆ ಬಂದಿದೆ ಅಂತ ಹೇಳಿ ನನಗೆ ಅದು ನನ್ನ ಪುಣ್ಯ ಅದು. ಸೊ ಬಹಳ ಒಳ್ಳೆ ಕಥೆ ಆಗಿದ್ರಿಂದ. ಆಮೇಲೆ ನಂಗಿದ್ರಲ್ಲಿ ತುಂಬ ಇಷ್ಟ ಆಗಿದ್ದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯತ್ವ ಅನ್ನೋದು. ಅಂದರೆ ಯಾವುದೇ ಜಾಗದಲ್ಲಿ ಕೆಲಸ ಮಾಡ್ತಿದ್ರು ಅವರು, ಡಾಕ್ಟರ್ ಆಗಿರಲಿ, ಬೇರೆ ಲಾಯರ್ ಆಗಿರಲಿ, ಪೊಲೀಸ್ ಆಗಿರಲಿ, ಎಲ್ಲರೂ ಕೂಡ ಮನುಷ್ಯರಾಗಿರ್ತಾರೆ. ಬಹಳ ಮನುಷ್ಯ ಸಹಜವಾದ ಜೀವನ ಅವರು ನಡೆಸ್ತಾ ಇರ್ತಾರೆ. ಯಾವ್ದಾರ ಒಂದು ಹಂತದಲ್ಲಿ ಅವ್ರಿಗೆ ಒಂದು ಅಸಹಾಯಕತನ ಅಥವಾ ನಿಸ್ಸಹಾಯಕತನ ಇದು ಎದುರಿಸ್ತಾ ಇರ್ತಾರೆ. ಇದು ಈ ಒಂದು ಪಾತ್ರ ಮಾಡಿದಾಗ ಯಾವ ತರ ಪ್ಲೇ ಮಾಡ್ಬೋದು ಅನ್ನೋದನ್ನ ಕಥೆ ಹೇಳ್ಬೇಕಾದ್ರೇನೆ ನನಗೆ ಸುಹಾನ್ ಬಹಳ ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಇದು ನನಗೆ ಬಹಳ ಇಷ್ಟ ಆಗಿದ್ರಿಂದ ಈ ಪಾತ್ರ ಮಾಡೋದಕ್ಕೆ ನಾನು ತುಂಬಾ ಎಕ್ಸೈಟೆಡ್ ಆಗಿ ಕೆಲಸ ಮಾಡಿದೆ. ಅದಕ್ಕೆ ಹಲವಾರು ಕಾರಣ ಇದೆ. ಇದರಲ್ಲಿ ಈ ಕೆಲಸ ನಮಗೆ ಬಹಳ ಇಷ್ಟ ಆಗೋದಕ್ಕೆ ಕೆಲಸ ಮಾಡೋ ಜಾಗ ಆಗಿರ್ಬೋದು, ಆಮೇಲೆ ಅಭಿಜಿತ್ ಸರ್, ಮಯೂರಿ, ಅಪ್ಪಣ್ಣ, ಜಹಾಂಗೀರ್ ಸರ್, ಅಂದ್ರೆ ಬಹಳ ದೊಡ್ಡ ಒಂದು ಎನ್ಸೆಂಬಲ್ ಇತ್ತು ಆಕ್ಟ್ ಮಾಡ್ಬೇಕಾದ್ರೆ. ಸೊ ಇದು ನನಗೆ ಅವಿನಾಶ್ ಸರ್ ಜೊತೆ ಆಕ್ಟ್ ಮಾಡುವಂತ ಅವಕಾಶ. ಇವೆಲ್ಲವೂ ಅವಾಗವಾಗ ನಮಗೆ ಸಿಗ್ತಾ ಇದೆ. ಈ ಅವಕಾಶ ಕೊಡ್ತಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಶೇಷವಾಗಿ ಕನ್ನಡ ZEE5 ನಾನು ಅವ್ರಿಗೆ ಅವ್ರನ್ನ ಅಭಿನಂದಿಸ್ತೀನಿ. ಇದು ಬಹಳ ಮುಖ್ಯವಾದಂಥ ಒಂದು ಬೆಳವಣಿಗೆ ನಮ್ಮ ಆಡಿಯನ್ಸ್ಗೆ, ಕನ್ನಡಕ್ಕೆ ಒಂದು OTT ಪ್ಲಾಟ್ಫಾರ್ಮ್ನ ಬಹಳ ಸಕ್ರಿಯವಾಗಿ, ತುಂಬಾ ಆಕ್ಟಿವ್ ಆಗಿ ಇಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಅದು ಬಹಳ ಒಳ್ಳೆಯ ವಿಷಯ. ಕಥೆಗಳು ಬರ್ತಾರೆ, ಪ್ರತಿಭೆಗಳು ಬರ್ತಾರೆ, ತಂತ್ರಜ್ಞರು ಬರ್ತಾರೆ, ಇನ್ನೂ ಹೆಚ್ಚು ಹೆಚ್ಚು ಅದು ಬೆಳವಣಿಗೆ ದಾರಿ ಆಗುತ್ತೆ ಅನ್ನೋ ಒಂದು ಭರವಸೆ ನಮಗೆ ಈಗ ಜಿ ಕನ್ನಡದಿಂದ, ಕನ್ನಡ ZEE5 ಇಂದ ನಮಗೆ ಬರ್ತಾ ಇದೆ ಆಸ್ ಆಕ್ಟರ್ಸ್ ಆಲ್ಸೋ. ವಿಜಯ್, ಕಾಕಿ ಮತ್ತೆ ಕೇಸಸ್ ನಿಮ್ಮನ್ನೇ ಸುತ್ತಾ ಇದೆಯಲ್ಲ, ಯಾಕೆ ಗೊತ್ತಿಲ್ಲ ಸರ್ ನನಗೆ. ಯಾಕಂದ್ರೆ ಈಗ ಬರೋ ನೆಕ್ಸ್ಟ್ ಸಿನಿಮಾ ಕೂಡ ಅದೇ ಇನ್ವೆಸ್ಟಿಗೇಷನ್ ಕೇಸಸ್, ಹೌದು, ಇದು ಕೂಡ ಕೇಸಸ್. ಅದೇ ಕೇಸಸ್ ನಿಮ್ಮನ್ನೇ ಸುತ್ಕೊಂಡ್ ಬರ್ತಿದೆಯಲ್ಲ, ಯಾಕೆ ನಾನು ಒಂಥರ ಕೇಸ್ ಆಗ್ಬಿಟ್ಟಿದ್ದೀನಿ ಅಂತ, ಕೇಸ್ ಸ್ಟಡಿ ತರ ಆಗ್ಬಿಟ್ಟಿದ್ದೀನಿ ನಾನು. ಅದು ಯಾಕೆ ಗೊತ್ತಿಲ್ಲ. ಒಂದು ನಾನು ಪೊಲೀಸ್ ಅಂದ್ಮೇಲೆ ಕೇಸ್ ತಾನೇ ಅವ್ನು ನೋಡ್ತಾನೆ, ಅವನ ಆಪರೇಷನ್ ಮಾಡಕ್ಕಾಗ. ಬಟ್ ಕೇಸಸ್ ಬಹಳಷ್ಟಿಗೆ ಸೌಲಭ್ಯ ಬರುತ್ತಲ್ಲ. ಅಲ್ಲ, ಪೊಲೀಸ್ ಕೆಲಸದಲ್ಲಿ ಯಾರಾದ್ರೂ ಅವ್ರಿಗೆ ಕೇಸಸ್ ಹಾಸ್ಪಿಟಲ್ ಆಪರೇಷನ್ ಮಾಡಕ್ಕಾಗ. ಸಿನಿಮಾ ಅಂತ ಬಂದಾಗ ಸಿನಿಮಾದಲ್ಲೂ ಅದೇ ಇರುತ್ತೆ, ಇಲ್ಲೂ ವೆಬ್ ಸೀರೀಸ್ ಅಲ್ಲಿ ನೀವು ಅದೇ ಕೊಡ್ತಿದ್ದೀರಿ. ಸೊ ಅದ್ರ ಸುತ್ತನೇ ಇದೆಯಲ್ಲ ಅನ್ನೋದೇ ಒಂದು ನಮ್ಗೊಂದು ಆಶ್ಚರ್ಯ. ಪೊಲೀಸ್ ಪಾತ್ರನೇ ಬರ್ತಾ ಇದೆ ಅಂತ ಕ್ವಶನ್ ಓಕೆ ಮಗ ನನಗೆ. ಆದ್ರೆ ನೀವು ಪೊಲೀಸ್ ಮಾಡ್ತಿದ್ರೆ ಕೇಸಸ್ ನೋಡ್ಕೊಂಡ್ ಬರ್ತಿದ್ರೆ ಅವ್ನು ಬೇಡ ಅಂದ್ರೂ ಅದೇ ಮಾಡ್ಬೇಕು ಅಂತ. ಅವ್ರು ಕೇಳಕ್ ಬಂದಿದ್ದು ಪೊಲೀಸ್ ಪಾತ್ರ ಯಾಕೆ ಅಂತ ಅಲ್ವಾ? ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಮೊದಲು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಇದ್ರ ಮೂಲಕ ಹೆಸರು ಕೊಟ್ಟಂತ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಆ ಚಿತ್ರತಂಡಕ್ಕೆ, ನಮ್ಮ ದೇವಿ ಪ್ರಸಾದ್, ಸಾತ್ವಿಕ್ ಇವರೆಲ್ಲ ಆ ಕಥೆ ಮಾಡಿದಾಗ ಅದು ಒಂದು ವಿಶೇಷವಾದ ಹೆಸರನ್ನ ಕೊಡ್ತು, ವಿಶೇಷವಾದ ಬಲವನ್ನು ಕೊಡ್ತು. ಆಸ್ ಅನ್ ಆಕ್ಟರ್ ನನ್ನ ಕರಿಯರ್ಗೆ ಒಂದು ಬಲ ಕೊಡ್ತು, ನನಗೆ ಬೇಕಾಗಿದ್ದಂತ ಒಂದು ಬಲ. ಆಮೇಲೆ ಈಗ ನಾನು ಯಾವ್ದನ್ನು ಚೂಸ್ ಮಾಡ್ತಿಲ್ಲ. ಇವಾಗ ಅವರ ಪಾತ್ರ ಮಾಡಾದ್ಮೇಲೆ ಈ ಪಾತ್ರ ಇವನ್ ಕೈಲಿ ಮಾಡಿಸ್ಬೋದು ಅಂತ ಹೇಳ್ತಾರೆ. ಆದ್ರೆ ಏನ್ ವಿಭಿನ್ನವಾಗಿರುವಂತಹ ವಿಚಾರ ಅಥವಾ ವಿಶೇಷವಾಗಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ನೀವು 3 ಎಪಿಸೋಡ್ ನೋಡಿದ್ರಲ್ಲ, ಈ 3 ಎಪಿಸೋಡ್ ಅಲ್ಲೂ ಯಾವುದೇ ಒಂದು ಹಂತದಲ್ಲೂ ಹನುಮಪ್ಪ ಹಿ ಈಸ್ ನಾಟ್ ಇನ್ ಕಂಟ್ರೋಲ್ ಆಫ್ ಎನಿ ಸಿಚುವೇಶನ್. ತಾನು ಯಾವುದನ್ನು ಅಥವಾ ಯಾರನ್ನೂ ಕಂಟ್ರೋಲ್ ಮಾಡ್ತಾ ಇಲ್ಲ. ಬೇರೆ ಪ್ರಾಜೆಕ್ಟ್ ಇರ್ತಾರೆ, ಅಲ್ಲೆಲ್ಲ ಒಂದು ಏನಿರುತ್ತೆ, ಒಂದು ಕಮಾಂಡ್ ಇರುತ್ತೆ ಅಥವಾ ಒಂದು ಲೌಡ್ನೆಸ್ ಇರುತ್ತೆ, ಒಂದು ಅಬ್ಬರ ಇರುತ್ತೆ, ಟಫ್ನೆಸ್ ಇರುತ್ತೆ ಕ್ಯಾರೆಕ್ಟರ್ಗೆ. ಇದರಲ್ಲಿ ಅದೆಲ್ಲ ಯಾವುದು ಕೂಡ ಇವನ್ ಸಹಾಯಕ್ಕೆ ಬರ್ತಿಲ್ಲ. ಅದು ಇವನ್ ಟಫ್ನೆಸ್ ಇರ್ಬೋದು, ಇವನು ಡ್ಯೂಟಿ ಕಾನ್ಶಿಯಸ್ ಇರ್ಬೋದು, ಯಾವುದು ಇವನ್ ಸಹಾಯಕ್ಕೆ ಬರ್ತಿಲ್ಲ. ಇವನನ್ನ ಆಡಿಸ್ತಾ ಹೋಗುತ್ತೆ. ನನಗೆ ಆ ಒಂದು ಸ್ಪೇಸ್ ಅಲ್ಲಿ ಆಸ್ ಅನ್ ಆಕ್ಟರ್ ನನಗೆ ಎಕ್ಸ್ಪ್ಲೋರ್ ಮಾಡೋದು ನನಗೆ ಬಹಳ ದೊಡ್ಡ ಅವಕಾಶ. ರಾಕ್ಷಸ ವೆಬ್ ಸೀರೀಸ್ ನ SI ಹನುಮಪ್ಪನ ಕ್ಯಾರೆಕ್ಟರ್, ಆಮೇಲೆ ಇದರ ಭಾಷೆ ತುಂಬಾ ಇಷ್ಟಪಟ್ಟು ಕಲಿತು ಕನ್ನಡ ಕಲಿಬೇಕು ಅಂತಲ್ಲ, ಆದ್ರೆ ಕೆಲವು ಭಾಗದಲ್ಲಿ ಕನ್ನಡ ಒಂದು ಇನ್ನೂ ವಿಶೇಷವಾಗಿ ಇನ್ನೂ ಆಳವಾಗಿ ಮಾತಾಡಿದ್ರೆ ಜನ ಕನೆಕ್ಟ್ ಆಗ್ತಾರೆ. ಆ ಭಾಗದ ಕಥೆ ನೋಡಿದಾಗ ಆಗ್ತಾ ಇರುತ್ತೆ.
ಅಲ್ಲಿ ನನಗೆ ಶ್ರೀಕಾಂತ್ ಸರ್ ಇದ್ರು, ಅವ್ರು ನಮಗೆ ಬಹಳ ಸಪೋರ್ಟ್ ಮಾಡಿದ್ರು ಅಲ್ಲಿ ಸಿನಿಮಾ. ನಾವು ವೆಬ್ ಸೀರೀಸ್ ಶೂಟ್ ಮಾಡ್ಬೇಕಾರೆ ಜಹಾಂಗೀರ್ ಸರ್, ಅಪ್ಪಣ್ಣ ಅವರು, ಆಮೇಲೆ ಸುಹಾನ್ ಭಾಷೆ ಕೂಡ ಚೆನ್ನಾಗಿದೆ. ಸುಹಾನ್ ಅವರು ಉತ್ತರ ಕರ್ನಾಟಕದ ಭಾಷೆ ಕೂಡ ನಾನು ಸುಮಾರು ಸಲ ಆ ರೆಫರೆನ್ಸ್ ಕೂಡ ತಗೊಂಡಿದ್ದೀನಿ. ನನಗೆ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿಯಷ್ಟು ನಾನು ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ಈ ಪ್ರಯತ್ನ ವೆಬ್ ಸೀರೀಸ್ ಮೂಲಕ ನೀವೆಲ್ಲ ನೋಡ್ತಾ ಇರೋದು ನನಗೆ ಬಹಳ ದೊಡ್ಡ ಪ್ರೋತ್ಸಾಹ, ಆಶೀರ್ವಾದ ಎಲ್ಲವೂ ಕೂಡ. ವೆಬ್ ಸೀರೀಸ್ ಬರೋದಕ್ಕೆ ಕಾರಣ ಏನು ಅಂತ? ಯಾಕಂದ್ರೆ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರ್ಬೇಕು ಅಂತ ಸರ್. ನನಗೇನಿಲ್ಲ, ನನಗೆ ಒಂದು ಯಾವ್ದಾರ ಒಂದು ಜಾಗದಲ್ಲಿ ಒಂದು ಒಳ್ಳೆ ಕೆಲಸ ಇದೆ ಅಂತ ಹೇಳಿದಾಗ ಆ ಕೆಲಸ ನನಗೆ ಅಂತ ಬಂದಾಗ, ನನಗೆ ಕೆಲಸ ಸಿಗ್ತಿದೆಯಲ್ಲ, ನನಗೆ ಕೆಲಸ ಕೊಡುವಂತ ಮನಸ್ಥಿತಿ ಎಲ್ರಿಗೂ ಇದೆಯಲ್ಲ. ಅಂದ್ರೆ ಈ ಪಾತ್ರ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೇನೋ ಒಂದು ಖಾತ್ರಿ ಇದೆ, ಅವ್ರಿಗೇನೋ ಒಂದು ಗ್ಯಾರಂಟಿ ಇದೆ. ಆ ಗ್ಯಾರಂಟಿನೇ ನನಗೆ ದೊಡ್ಡ ವಿಷಯ. ಸೊ ಹಾಗಾಗಿ ಅದು ಸಿನಿಮಾ ಅಥವಾ ಬೇರೆ ತರದಂತ ಸಿನಿಮಾ, ಟೆಲಿವಿಷನ್ ಅಲ್ಲಿ ಕೆಲಸ ಮಾಡೋದಾಗ್ಲಿ, ಇವಾಗ ವೆಬ್ ಸೀರೀಸ್ ಆಸ್ ಅನ್ ಆಕ್ಟರ್ ನಾನು ಮಾತ್ರ ಅಂತಲ್ಲ, ಬಹಳಷ್ಟು ಜನರಿಗೆ ಈ ವೆಬ್ ಸೀರೀಸ್ ಅಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ತಮ್ಮ ಸ್ಥಾನವನ್ನು ಅವ್ರು ನೋಡಬೇಕು ಅನ್ನೋ ಒಂದು ಆಸೆ ಇದೆ. ಆದ್ರೆ ಅದು ನಿಧಾನ ಓಪನ್ ಆಗ್ಬೇಕಾದ್ರೆ ಅವ್ರಿಗೆ ಬೇಕಲ್ಲ, ಅಂತ ಒಬ್ಬ ನಿರ್ಮಾಪಕರು ಬೇಕಾಗ್ತಾರೆ, ಅಂತ ಒಬ್ಬ ನಿರ್ದೇಶಕರು ಬೇಕಾಗ್ತಾರೆ, ಆತರ ಒಂದು ತಂಡ ಬೇಕಾಗುತ್ತೆ. ಸೊ ಈ ತಂಡ ನನ್ನ ಆಯ್ಕೆ ಮಾಡಿದ್ದು ಅದು ನನ್ನ ಪುಣ್ಯ. ಸಿನಿಮಾ ಎರಡು ಒಂದೇ, ಏನು ವ್ಯತ್ಯಾಸ ಇಲ್ಲ. ಏನಂದ್ರೆ ನಾವು ಇಲ್ಲಿ ಸ್ಮಾಲ್ ಸ್ಕ್ರೀನ್ ಅಲ್ಲಿ ನೋಡ್ತೀವಿ ಅಷ್ಟೇ ಹೊರತಾಗಿ ಮೇಕಿಂಗ್ ವೈಸ್ ಬಂದಾಗ ಯಾವುದೇ ಒಂದು ಮುಲಾಜಿಲ್ಲ, ಯಾವುದೇ ಒಂದು ಕಡಿಮೆ ಖಂಡಿತ ಆಗಲ್ಲ. ಸ್ಮಾಲ್ ಟಿವಿ ಸೀರಿಯಲ್ ಅಂತ ಬಂದಾಗ ಅದಕ್ಕೊಂದು ಚೌಕಟ್ಟಿದೆ, ಅಷ್ಟಲ್ಲೇ ಮಾಡಬೇಕು. ವೆಬ್ ಸೀರೀಸ್ ಸಿನಿಮಾ ಸ್ಕ್ರೀನಲ್ಲಿ ನೋಡ್ತಾ ಇದೀವಿ, ಇಲ್ಲಿ ನೋಡ್ತೀವಿ ಅನ್ನೋದು ಬಿಟ್ಟರೆ ಮೇಕಿಂಗ್ ಎಲ್ಲ ಸಿನಿಮಾಕ್ಕಿಂತ ಅದ್ಭುತವಾಗಿ ಖರ್ಚು ಮಾಡುವಂಥ ಪ್ರಸಂಗಗಳು ಬಂದ್ಬಿಡುತ್ತೆ. ಇದು ಈ ಸೀರಿಯಲ್ ನಡೆದಿದೆ, ಇದೆಲ್ಲ ಆಗಿದೆ. ಹಾಗಾಗಿ ಕಲಾವಿದರಿಗೆ ಏನಪ್ಪ ಅಂದರೆ ಇದು ಒಂದು ಕೆಲಸ. ಹಾಗಾಗಿ ಆರಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಮುಂದೆ ಹೋಗ್ತಾ ಇದೇ ನಿಮಗೆ ಒಂದ್ಸರಿ ಹೇಳಿ ಹೇಗೆ ಎಷ್ಟು ಚೆನ್ನಾಗಿ ಟ್ರಾನ್ಸ್ ಆಗ್ತಾರೆ. ನನಗೆ ಚಿರಂಜೀವಿರು ಒಂದು ವೇದಿಕೆ ಮೇಲೆ ಹೇಳ್ತಾ ಇದ್ರು, ನಾಗಾರ್ಜುನ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿ ನಾಗಾರ್ಜುನ್ ನಂಗೆ ಒಂಥರ ಎಲ್ಲೋ ರೋಲ್ ಮಾಡ್ಲಾಗ್ತಾ ಇದ್ದಾರೆ. ಸೊ ಇದು ಪಾತ್ರ ಬಂದ್ರೆ ಪಾತ್ರ ಹೇಗಾರ ಇರಲಿ, ನಾವು ನಮ್ಮ ಸ್ಟಾರ್ಡಮ್ ಬಿಟ್ಟು ನಾವು ಇದು ಟ್ರಾವೆಲ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ರು ಅಂತ. ಹಾಗೆ ನಾವು ಇವತ್ತು ಏನಾಗಿದೆ, ಟ್ರೆಂಡ್ ಚೇಂಜ್ ಆಗಿದೆ, ಆಲೋಚನೆ ಚೇಂಜ್ ಆಗಿದೆ. ಸೊ ನಾವು ಒಳ್ಳೆ ಪಾತ್ರ, ಒಳ್ಳೆ ಬ್ಯಾನರು, ಒಳ್ಳೆ ಜಾಗ ಅಂತ ಖಂಡಿತವಾಗಿ ಸ್ವಿಚ್ ಔಟ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಇದೆ ನನಗೆ ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು. ಐ ಥಿಂಕ್ ಫಸ್ಟ್ ನಾನು ZEE5 ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ರಾಘವೇಂದ್ರ ಹುಣಸೂರ್ ಅವರಿಂದ ಹಿಡಿದು ದೀಪಕ್ ಸರ್, ಪ್ರದೀಪ್ ಅಂಡ್ ಹೋಲ್ ಟೀಮ್. ಕಾರಣ ಇಷ್ಟೇ, ಐ ಥಿಂಕ್ ಒಂದು 2-2.5 ವರ್ಷದಿಂದ ನಾನು ರಾಘವೇಂದ್ರ ಹುಣಸೂರ್ ಸರ್ ಸಿಕ್ಕಿದಾಗೆಲ್ಲಾನು ಈ ಥರದೊಂದು ಸ್ಪೇಸ್ ಕನ್ನಡದಲ್ಲೆಲ್ಲ ವೆಬ್ ಸೀರೀಸ್ ಟ್ರೈ ಮಾಡಬೇಕು ಅಂತ ತುಂಬಾ ಸಲ ಡಿಸ್ಕಸ್ ಮಾಡಿದ್ವಿ. ಐ ಥಿಂಕ್ ಅದು ಪ್ರದೀಪ್ ಬಂದ್ಮೇಲೆ ಒಂಚೂರು ಆಕ್ಟಿವ್ ಆಗಿ ಶುರುವಾಗಿ 4 ವೆಬ್ ಸೀರೀಸ್ ಆಲ್ಮೋಸ್ಟ್ ಇನ್ ಸ್ಪ್ಯಾನ್ ಆಫ್ 1 year ಅಲ್ಲಿ ಆಗಿರೋದು. ಇಟ್ಸ್ ಅ ವೆರಿ ಕಮೆಂಡಬಲ್ ಜಾಬ್. ಸೊ ಅದಕ್ಕೆ ನಾನು ಕಂಗ್ರಾಚುಲೇಷನ್ ಹೇಳ್ತೀನಿ ಇಡೀ ಟೀಮ್ಗೆ. ಯಾಕೆ ಅಂತಂದ್ರೆ ಸಿನಿಮಾ ಅಂತ ಬಂದ ಪ್ರೊಡಕ್ಷನ್ ಹೌಸ್ ಆಗಿ ನನಗೆ ಒಂದೇ ಡಿಫ್ರೆನ್ಸ್ ಕಾಣಿಸಿದೆ ಏನು ಅಂದ್ರೆ, ಸಿನಿಮಾ ಅಂತ ಬಂದಾಗ ನಾವು ಪ್ರಾಡಕ್ಟ್ ಮಾಡ್ತೀವಿ, ಥಿಯೇಟರ್ಗೆ ಬಂದಾಗ ಎಷ್ಟು ಓಕೆ ಚೆನ್ನಾಗಾಗುತ್ತೆ, ಸಿನಿಮಾ ಕಲೆಕ್ಷನ್ಸ್ ಬರುತ್ತೆ, ದುಡ್ಡು ಬರುತ್ತೆ, ಏನೋ ನಿಮ್ಗೆ ಒಂದು ಚೌಕಟ್ಟಿಲ್ಲ ಅಲ್ಲಿ. ₹1 ₹100 ಬರ್ಬೋದು, ₹1000 ಬರ್ಬೋದು, ₹1,00,000 ಬರ್ಬೋದು. ಆದ್ರೆ ವೆಬ್ ಸೀರೀಸ್ ಅಂತ ಮಾಡ್ತೀರಾ ಅಂದಾಗ ನಿಮಗೆ ಒಂದು ಪ್ಲಾಟ್ಫಾರ್ಮ್ ಸಪೋರ್ಟ್ ಬೇಕೇ ಬೇಕು. ಇಲ್ಲ ಅಂತಂದ್ರೆ ನೀವು ಒಂದು ರೆಡಿ ಮಾಡಿ ಇಲ್ಲಿ ಅಂತ ಅದನ್ನ ಪ್ರೆಸೆಂಟ್ ಮಾಡ್ತೀರಾ, ಯು ನೀಡ್ ಅ ಪ್ಲಾಟ್ಫಾರ್ಮ್ ಟು ಬೈ ಇಟ್. ಅಂಡ್ ಅಷ್ಟಕ್ಕೆ ನಿಮ್ಗೆ ರಿಸ್ಟ್ರಿಕ್ಷನ್ ಅಷ್ಟೇ ಆಗೋಯ್ತು, ಇನ್ನೇನು ಬೇರೆ ಆಗಲ್ಲ ನಿಮಗೆ. ಸೊ ಹಾಗಾಗಿ ಯಾವಾಗ ಒಂದು ಪ್ಲಾಟ್ಫಾರ್ಮ್ ಸಪೋರ್ಟ್ ಮಾಡುತ್ತೆ ಅವಾಗ ಮಾತ್ರ ವೆಬ್ ಸೀರೀಸು ಒಂದು ಇಂಡಸ್ಟ್ರಿನಲ್ಲಿ ಬೆಳೆಯೋಕ್ಕಾಗೋದು. ಬೇರೆ ಎಲ್ಲಾ ಭಾಷೆಗಳಲ್ಲೂ ಸುಮಾರು ಆ ಥರ ಪ್ಲಾಟ್ಫಾರ್ಮ್ಗಳು ಸಪೋರ್ಟಿವ್ ನಿಂತ್ಕೊಂಡಿರೋದಕ್ಕೆ ಅಲ್ಲೆಲ್ಲ ಆ ಥರ ವೆಬ್ ಸೀರೀಸ್ ಕಲ್ಚರ್ ಶುರುವಾಗಿದೆ. ನಮ್ಮಲ್ಲಿ ಅದನ್ನ ZEE5 ಫಸ್ಟ್ ಟೈಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆನ್ ಬಿಹಾಫ್ ಆಫ್ ಆಲ್ ದಿ ನನ್ನ ಕನ್ನಡಿಗರ ಪರವಾಗಿ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅದನ್ನ. ಅಂಡ್ ಕಮಿಂಗ್ ಟು ರಾಕ್ಷಸ, ನನಗೆ ಪ್ರದೀಪ್ ಅವರು ಒಂದ್ಸರಿ ಸಿಕ್ಕಿದಾಗ ಈ ಥರದ ಒಂದು ಐಡಿಯಾ ಇದೆ ಅಂಡ್ ಸುಹಾನ್ ಒಂದು ಸ್ಕ್ರಿಪ್ಟ್ ಈ ಥರ ಮಾಡ್ತೀರ, ವಿ ಆರ್ ಪ್ಲಾನಿಂಗ್ ಲೈಕ್ ದಿಸ್ ಅಂದಾಗ ಐ ವಾಸ್ ವೆರಿ ಹ್ಯಾಪಿ. ನನ್ನ ಪ್ರೊಡಕ್ಷನ್ ಇಂದ ಮಾಡ್ತೀವಿ ಅಂತ ನಾನು ಮುಂಚೆನೇ ಹೇಳಿದ್ದೆ ಅವ್ರಿಗೆ, ಏನಾರು ಇದ್ರೆ ಹೇಳಿ ಅಂತ. ವೆನ್ ದೇ ಕೇಮ್ ಅಪ್ ವಿತ್ ದಿಸ್, ನಾನು ಸುಹಾನ್ ಹತ್ರ ಕೇಳಿದೆ ಲೈನ್. ಸುಹಾನ್ ಕೂಡ ನನ್ನ ಮುಂಚೆಯಿಂದ ಪರಿಚಯ ಇದ್ರು, ಅವ್ರು ಒಂದು ಮೊಟ್ಟೆ ಕತೆ ಮಾಡಿದಾಗಿಂದನೂ ನನಗೆ ಪರಿಚಯ ಇದ್ರು. ನಾವು ಇಬ್ರು ಕ್ರಿಕೆಟ್ ಒಟ್ಟೊಟ್ಟಿಗೆ ಆಡ್ತಾ ಇದ್ವಿ. ಸೊ ಅವ್ರೊಂದು ಪ್ರೊಡ್ಯೂಸರ್ ಆಗಿ ನನಗೆ ಗೊತ್ತಿತ್ತೆ ಹೊರತು ಕ್ರಿಯೇಟಿವ್ ಪರ್ಸನ್ ಆಗಿ ಗೊತ್ತಿತ್ತು. ಡೈರೆಕ್ಟರ್ ಆಗಿ ನಾನು ಯಾವತ್ತೂ ಅವ್ರನ್ನ ಭೇಟಿ ಮಾಡಿರಲಿಲ್ಲ. ಸೊ ಈ ಸೈಡ್ ತಗೊಂಡ್ ಬೈ ನಾನು ಡೈರೆಕ್ಷನ್ ಹಿಂಗೆ ಅನ್ಕೊಂಡಿದ್ದೀನಿ ಅಂತ ಆ ಲೈನ್ ಹೇಳಿದಾಗ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಅಂಡ್ ಓಕೆ, ಅದು ನಾವು ಉತ್ತರ ಕರ್ನಾಟಕ, ನನಗೆ ಒಂದು ಯಾವಾಗಲೂ ಬಹಳ ಖುಷಿ, ಉತ್ತರ ಕರ್ನಾಟಕ ಏನೇ ಒಂದು ಎಲಿಮೆಂಟು ನಾನು ಮಾಡಿದಂಥ ಸಿನಿಮಾದಲ್ಲಿ ಇರಬೇಕು ಅಂತ. ಅದನ್ನ ನಾನು ಕನ್ಸಿಸ್ಟೆಂಟ್ ಆಗಿ ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ಮಾಡಿದಂಥ ಅಷ್ಟು ಸಿನಿಮಾಗಳಲ್ಲಿ ಏನಾದರೂ ಒಂದು ಉತ್ತರ ಕರ್ನಾಟಕ ಎಲಿಮೆಂಟ್ ಇರಲೇಬೇಕು. ಅದು ಸಾಂಗ್ ಅಲ್ಲಿ ಇರ್ಬೋದು, ಯಾವುದೋ ಕ್ಯಾರೆಕ್ಟರ್ ನಲ್ಲಿ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು, ಅದನ್ನ ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ. ಅದಕ್ಕೆ ಕಾರಣ ಇಷ್ಟೇ, ಉತ್ತರ ಕರ್ನಾಟಕ ನಮ್ಮ ಕುಟುಂಬದಕ್ಕೆ
ಕೊಟ್ಟಂತ ಒಂದು ಕೊಡುಗೆ, ನಮ್ಮ ತಂದೆಯವ್ರಿಗಾಗಿರ್ಲಿ ನಮ್ಮ ತಾಯಿಯವ್ರಿಗಾಗಿರ್ಲಿ ಅಲ್ಲಿ ನಾಟಕಗಳು ಅವ್ರು ಕೊಟ್ಟಂತ ಪ್ರೀತಿ, ಅದಕ್ಕೆ ನಾನೇನೋ ವಾಪಸ್ ಕೊಡೋಕ್ಕಾಗೋದು ಇದೊಂದೇ ರೀತಿನಲ್ಲಿ. ಅದಕ್ಕೊಂದು ನಾನು ಕಂಟಿನ್ಯೂಸ್ ಟ್ರೈ ಮಾಡ್ತಾನೆ ಇರ್ತೀನಿ ಅದು. ಆ್ಯಂಡ್ ಅಲ್ಲಿಂದ ಒಂದು ಶುರು ಆಯಿತು. ತುಂಬ ಬ್ಯೂಟಿಫುಲ್ ಆಗಿ ಸುಹಾನ್ ಅದನ್ನ ಟೋಟಲ್ ಒಂದು ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರು. ಹಿ ಹ್ಯಾಸ್ ಅ ಬ್ಯೂಟಿಫುಲ್ ಟೀಮ್. ಅದು DOP ಆಗಿರ್ಬೋದು, ಎಡಿಟರ್ಸ್ ಆಗಿರ್ಬೋದು, ರೈಟರ್ಸ್. ಸೊ ಆ ಥರದ ಒಂದು ಬ್ಯೂಟಿಫುಲ್ ಟೀಮ್ನ ತಗೊಂಡ್ಬಂದ್ರು. ಅಲ್ಲಿಂದ ವಿ ಸ್ಟಾರ್ಟೆಡ್ ದಿಸ್ ಜರ್ನಿ. ಆ್ಯಂಡ್ ಇದಕ್ಕೊಂದು ಶಕ್ತಿ ಅಂತ ಬಂದಿದ್ದು ಈ ವೆಬ್ ಸೀರೀಸ್ಗೆ ಹಿರಿಯ ಕಲಾವಿದರು ಇದನ್ನ ಒಪ್ಕೊಂಡಾಗ, ಹಿರಿಯ ಕಲಾವಿದರು ವಿಜಯ ರಾಘವೇಂದ್ರ ಅವರು ಇದನ್ನ, ಸರ್ ನೀವು ಯಂಗ್ಸ್ಟರ್ ಸರ್, ನೀವು ಚೇಂಜ್ ಮಾಡಿದೆ ಬೇಡ ನೀನು. ಕಿಲಾಡಿ ನಮ್ಮ ಹಿರಿಯರಾದಂತ ತರುಣ್ ಕರೆಕ್ಟಾಗಿ ಚೇಂಜ್ ಮಾಡಿದೆ. ಗುಡ್. ಅವ್ರಿಗೆ ಹೇಳ್ಬೇಕಿದ್ದು ನಿಮ್ಗೆ ಹೇಳಿದ್ರು. ಇಲ್ಲ, ಇಟ್ ವಾಸ್ ಇಲ್ಲ, ಇದು ನಿಜವಾಗ್ಲೂ ಮೈನ್ ಸ್ಟ್ರೀಮ್ ಆಕ್ಟರ್ಸ್ ಆಗಿದ್ದು ಈ ಸ್ಪೇಸ್ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಯಾವಾಗ ರಾಘು ಒಪ್ಕೊಂಡ, ಐ ಥಿಂಕ್ ಅಲ್ಲೇ ನಾವು ಅರ್ಧ ವಿ ವೆರ್ ಸೇಫ್. ಓಕೆ, ಚೆನ್ನಾಗಾಗತ್ತೆ ಇದು ಅಂತ ಹೇಳಿ ಅಂತ ವಿ ಟ್ರೈಡ್ ಅಪ್ರೋಚಿಂಗ್ ಎವ್ರಿ ಒನ್. ಯಾಕಂದ್ರೆ ನಮ್ ಇವಾಗಿನ್ನ ಇದು ಸ್ಪೇಸ್ ಓಪನ್ ಆಗಿರೋದ್ರಿಂದ ಈವನ್ ಚಾನೆಲ್ ಆಗಲಿ ಅಥವಾ ಪ್ಲಾಟ್ಫಾರ್ಮ್ ಆಗಲಿ ಅವ್ರಿಗೂ ಒಂದು ಚಿಕ್ಕ ಕನ್ಸ್ಟೆಂಟ್ ಇರುತ್ತೆ ಬಿಸ್ನೆಸ್ ವೈಸ್. ಯಾಕಂದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ಎವ್ರಿಥಿಂಗ್ ಇಸ್ ಬಿಸ್ನೆಸ್, ಎವ್ರಿಥಿಂಗ್ ಇಸ್ ನಂಬರ್ಸ್. ಸೊ ಅದು ರೀಚ್ ಆದ್ರೆ ಮಾತ್ರ ಅವರು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗುತ್ತೆ. ಹಂಗೆ ನೋಡಿದಾಗ ಐ ಥಿಂಕ್ ಅಯ್ಯನ ಮನೆಯಿಂದ ಹಿಡಿದು ಇಲ್ಲಿವರೆಗೂ ಬಂದಾಗ ದೇರ್ಸ್ ಅ ಬಿಗ್ ಗ್ರೋತ್ ಸರ್. ದೇರ್ಸ್ ಅ ವೆರಿ ಬಿಗ್ ಗ್ರೋತ್. ದಟ್ ಈಸ್ ಜನನು ಹಂಗೆ ರೆಸ್ಪಾಂಡ್ ಮಾಡ್ತಾ ಇರೋದ್ರಿಂದ ಈ ಗ್ರೋತ್ ಬಂದಿದೆ. ಇನ್ನೂ ಐ ಥಿಂಕ್ ವಿ ಹ್ಯಾವ್ ಲಾಂಗ್ ವೇ ಟು ಗೋ. ಬಟ್ ಈ ಥರ ಸಪೋರ್ಟಿವ್ ಆಗಿ ಬಂದಾಗ ಇಂಡಸ್ಟ್ರಿಯಿಂದ ನಾವು ಮಾಡೋಕ್ಕಾಗೋದು ಇಷ್ಟೇನೆ, ಆಕ್ಟರ್ಸು ಟೆಕ್ನಿಷಿಯನ್ಸ್ ಎಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಇದಿನ್ನೂ ಗ್ರೋ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ರಾಘವ್ ಫಾರ್ ಅಕ್ಸೆಪ್ಟಿಂಗ್ ದಿಸ್. ಆ್ಯಂಡ್ ಅದಾದಮೇಲೆ ಮಯೂರಿ ಅವರು ಕೂಡ ನಮಗೆ ಎಷ್ಟಾಗುತ್ತೆ ಅಷ್ಟು ಉತ್ತರ ಕರ್ನಾಟಕ ಡೈಲೆಕ್ಟ್ ಮಾತಾಡೋರೆ ಇದ್ದಷ್ಟು ಬೆಟರ್ ಅಂತ ನಾನು ಅಥೆಂಟಿಕೇಶನ್ಗೋಸ್ಕರ ಟ್ರೈ ಮಾಡ್ತಿದ್ದೆ. ಸೊ ಹಾಗಾಗಿ ನಾವು ರಿಸರ್ಚ್ ಯಾರು ಮಾಡೋದು ಚೆನ್ನಾಗಿರುತ್ತೆ, ಯಾರು ಮಾಡೋದು ನನಗೆ ಗೊತ್ತಿತ್ತು ಮಯೂರಿ ಅವರು ಆ ಭಾಗದವರು ಅಂತ. ಸೊ ಫಸ್ಟ್ ಅವ್ರು ಅಪ್ರೋಚ್ ಮಾಡ್ತಿದ್ದಂಗೆ ಅವರು ತುಂಬ ಖುಷಿಯಿಂದ ಒಪ್ಕೊಂಡ್ರು. ಆ್ಯಂಡ್ ಶೀಸ್ ಡನ್ ಅ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು ಮಯೂರಿ. ಆ್ಯಂಡ್ ನಮ್ಮ ಪಾತ್ರವರ್ಗದಲ್ಲಿ ಐ ಥಿಂಕ್ ನಾ ಲಿಸ್ಟಲ್ಲಿ ಇದೆ ನಮಗೆ ಕ್ಯಾಸ್ಟಿಂಗ್ ಅಂತ ಮಾಡಿದಾಗ 89 ಕ್ಯಾರೆಕ್ಟರ್ಸ್, 89 ಕ್ಯಾರೆಕ್ಟರ್ಸ್ ಬರುತ್ತೆ ಟೋಟಲ್, ಒಂದೇ ಇಂದ ಹಿಡಿದು ಮೇಜರ್ ಕ್ಯಾರೆಕ್ಟರ್ಸ್ ತನಕ. 83 ಜನ ನಾವು ಉತ್ತರ ಕರ್ನಾಟಕದವ್ರನ್ನೇ ಹಾಕೊಂಡಿರೋದು. ಅಲ್ಲಿ ಥಿಯೇಟರ್ ಅವ್ರು ಇರ್ಬೋದು, ರಂಗಭೂಮಿ ಕಲಾವಿದರು, ಆದ್ಮೇಲೆ ಸಿನಿಮಾ ಮಾಡಿರೋರು, ಅಥವಾ ಇದು ತುಂಬಾ ಹೊಸ ಪ್ರತಿಭೆಗಳು ಆಡಿಷನ್ಸ್ ಎಲ್ಲ ಮಾಡಿ ಅಲ್ಲಿರೋರ್ನೇ ನಾವು ಬಳಸ್ಕೊಂಡಿರೋದು ಇದರಲ್ಲಿ. ಇನ್ನ ಮೇನ್ ಸ್ಟ್ರೀಮ್ ನಮಗೆ ಒಂದು 3-4 ಪವರ್ಫುಲ್ ಕ್ಯಾರೆಕ್ಟರ್ಸ್ ಇತ್ತು. ಸೊ ಅದರಲ್ಲಿ ಜಹಂಗೀರ್ ಸರ್ ಒಂದು ಕ್ಯಾರೆಕ್ಟರ್ ಮಾಡಿದ್ರು, ಅಪ್ಪಣ್ಣ ಒಂದು ಕ್ಯಾರೆಕ್ಟರ್ ಮಾಡಿದ್ರು. ಅಂಡ್ ಅವಾಗಿಂದ ಅಭಿಜಿತ್ ಸರ್ ಹೇಳ್ತಾ ಇದ್ರು ತರುಣ್ ಜೊತೆ ಕೆಲಸ ಮಾಡ್ಬೇಕು ಅಂತ. ಸರ್ ನನಗೆ ಖುಷಿ ಸರ್ ನಿಮ್ ಜೊತೆ ಕೆಲಸ ಮಾಡಬೇಕು ಅಂತ. ನಾನು 2 ವರ್ಷದಿಂದ ಸಿನಿಮಾ ಡೈರೆಕ್ಷನ್ ಮಾಡಿಲ್ಲ, ಹಾಗಾಗಿ ನನ್ನ ಪ್ರೊಡಕ್ಷನ್ಲಾದ್ರೂ ಅಟ್ಲೀಸ್ಟ್ ನೀವು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಅಭಿ ಸರ್ ಜೊತೆಗೆ ನನ್ನ ಅಪ್ರೋಚ್ ಮಾಡಿದೆ. ಆ್ಯಂಡ್ ಹಿ ವಾಸ್ ವೆರಿ ಕೈಂಡ್ ಟು ಅಕ್ಸೆಪ್ಟ್ ದಿಸ್ ರೋಲ್. ಈವನ್ ಅವಿನಾಶ್ ಸರ್ ಅಷ್ಟೇ, ಅವಿನಾಶ್ ಸರ್ ಕೇಳಿದ್ರು ಅವ್ರದ್ದು ನಂಬರ್ ಆಫ್ ಡೇಸ್ ಸ್ವಲ್ಪ ಕಮ್ಮಿ ಇತ್ತು. ಬಟ್ ಅವಿನಾಶ್ ಸರ್ ನಾನು ಆಯ್ತು ಬಂದು ಮಾಡ್ತೀನಿ ತರೋಣ ಅಂತ ಹೇಳಿ ಎಲ್ಲರೂ ಅಷ್ಟು ಪ್ರೀತಿಯಿಂದ ಒಪ್ಕೊಂಡು ಇದನ್ನ ಮಾಡಿದ್ದಾರೆ. ಆ್ಯಂಡ್ ಐ ಶುಡ್ ಥ್ಯಾಂಕ್ ಮೈ ಟೀಮ್ ಆಲ್ಸೋ, ರಾಮು ಆ್ಯಂಡ್ ಅದು ಹೇಳಿದ್ರಲ್ಲ ರಾಮು ಮತ್ತೆ ಸೂರಜ್ ಅಂತ. ಸೊ ಹಾಗಾಗಿ ಅವ್ರು ಕೂಡ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇದನ್ನ ಸೌದತ್ತಿಲೆಲ್ಲ ಶೂಟಿಂಗ್ ಪುಲ್ ಆಫ್ ಮಾಡೋದು ಅಷ್ಟು ಈಸಿ ಇಲ್ಲ, ಆದರೂ ಕೂಡ ಅದ್ಭುತವಾಗಿ ಅದನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅಗೇನ್ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ Z5 ಟೀಮ್ ದಟ್ ಇವತ್ತು ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಕೂತಿದ್ವಿ ಅನ್ನೋದು ಒಂದು ಟೈಮಿಗೆ ಬಂದಿದ್ವಿ ಅಂದ್ರೆ ಇಟ್ ಇಸ್ ಅ ಗ್ರೇಟ್ ಮೂವ್. ಇನ್ನೂ ಅವರ ಪ್ರಾಜೆಕ್ಟ್ಸ್ಗಳಿಗೆಲ್ಲ ಬೆಸ್ಟ್ ವಿಶಸ್ ಹೇಳ್ತೀನಿ. ಆ್ಯಂಡ್ ಎನಿಥಿಂಗ್ ಫ್ರಮ್ ಅವರ್ ಸೈಡ್ ಅದು ನಾವು ಯಾವಾಗಲೂ ಅವ್ರ ಜೊತೆಗೆ ನಿಂತ್ಕೋತೀವಿ ಅಂತ ಹೇಳ್ತೀವಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಂತಿದೆ ಅಂತ ನಿಮ್ಗೆ ಅನ್ಸುತ್ತೆ ಕನ್ನಡ OTT ಪ್ಲಾಟ್ಫಾರ್ಮ್ ಅಂದ್ರೆ OTT ಯಾವ ವಿಷಯಕ್ಕೆ ಮಗ ಅಂದ್ರೆ ಈ ವೆಬ್ ಸೀರೀಸ್ ವಿಚಾರಕ್ಕೆ? ಹಾ. ಯಾಕಂದ್ರೆ ಬೇರೆ ಭಾಷೆದೆಲ್ಲ ಕಂಪೇರ್ ಮಾಡಿದ್ರೆ ಹೌದು. ಇದೊಂದು ಸ್ಟ್ಯಾಂಡ್ ಅಪ್ ಲೈನ್ ಇರ್ಬೇಕಲ್ಲ, ಅದು ಪಿಕಪ್ ಆಗಕ್ಕೋ ಮತ್ತೊಂದು ಈಗ ಪ್ರೆಸೆಂಟ್ ಯಾವ ಮಟ್ಟದಲ್ಲಿ ಇದೆ ಅನ್ಸುತ್ತೆ? ಅಂದ್ರೆ ಅದು ಆಕ್ಚುಲಿ ನಾನು ಓನ್ಲಿ ಕ್ರಿಯೇಟಿವ್ ಪರ್ಸ್ಪೆಕ್ಟಿವ್ ನಾನು ಹೇಳ್ತೀನಿ. ನಂಬರ್ಸ್ ಅಥವಾ ಇನ್ನೊಂದು ಹೆಂಗ್ ನಡೀತಿದೆ ಅಂತ ಅವ್ರು ಹೇಳಿದ್ರೆ ಕರೆಕ್ಟ್ ಆಗುತ್ತೆ ಅದು. ಬಿಕಾಸ್ ಅದು ನೀವು ಪ್ರೊಡಕ್ಷನ್ ಮಾಡೋದ್ರಿಂದ ಹಾ. ಅದು ರೇಟಿಂಗ್ಸ್ ಹೇಗೆ ಹೋಗುತ್ತೋ ಅದ್ರ ಮೇಲೆ ಸ್ಟ್ರೀಮಿಂಗ್ ಮೇಲೆನೆ ಬಿಸ್ನೆಸ್ ಇರೋದು. ಇಲ್ಲ ಇದು ಹಂಗಿಲ್ಲ, ಅದನ್ನೇ ಹೇಳ್ತಾ ಇರೋದು. ನೀವು ನಮ್ದು ಅಂತಲ್ಲ, ಯಾವ ಲ್ಯಾಂಗ್ವೇಜ್ ಹೋದ್ರು ಕೂಡ ವೆಬ್ ಸೀರೀಸ್ ಅಂತಂದ್ರೆ ಅವ್ರು ನಿನಗೊಂದು ಅಮೌಂಟ್ ಕೊಟ್ಟು ಅದನ್ನ ತಗೊಂಡ್ಬಿಡ್ತಾರೆ ಅಷ್ಟೇ. ಅದು ಅವ್ರಿಗೆ ಸ್ಟ್ರೀಮಿಂಗು ಅದಕ್ಕೆ ಸಂಬಂಧ ಇಲ್ಲ. ನಾವು ಸಿನಿಮಾ ಹಾಕ್ತಿದೀವಿ ಗೊತ್ತಾ, ಈ ಪೇಪರ್ ವ್ಯೂ ಅಂತ ಸಿನಿಮಾ ಹಾಕ್ತಿವಲ್ಲ, ಅದು ಮಾತ್ರ ಸ್ಟ್ರೀಮಿಂಗ್ ಲೆಕ್ಕದಲ್ಲಿ ದುಡ್ಡು ಬರುತ್ತೆ. ವೆಬ್ ಸೀರೀಸ್ ಹಂಗಿಲ್ಲ, ಅವ್ರು ಪರ್ಚೇಸ್ ಮಾಡ್ತಾರೆ. ನಾನು ಶೂಟ್ ಮಾಡಿ ನನ್ನ ಪ್ರಾಡಕ್ಟ್ ನ ರೆಡಿ ಮಾಡಿ ನನಗೆ 10 ರೂಪಾಯಿ ಮಾಡಿದೀನಿ ಖರ್ಚು ಅಂದ್ರೆ, ಸರ್ ಇದು 12 ರೂಪಾಯಿ ನನ್ನ ಪ್ರಾಡಕ್ಟ್ ಅಂತಂದ್ರೆ ಅವ್ರು ತಗೊಂಡ್ರು ಅಂದ್ರೆ ಅವ್ರದೇ ಪ್ರಾಡಕ್ಟ್ ಅದು. ಸೊ ನಾನು 10 ರೂಪಾಯಿ ಖರ್ಚು ಮಾಡಿ 5 ರೂಪಾಯಿ ಸರ್ ತಗೊಳ್ಳಿ ಅಂತಂದ್ರು ತಗೊಂಡ್ರು, ಒಂದ್ಸತಿ ಕೊಟ್ಮೇಲೆ ಫಿನಿಶ್ ಅದು. ಈಗ ಆಗಿರೋದ್ರಿಂದ ಇನ್ನು ನಿಮ್ಮ ಸಂಸ್ಥೆಯಿಂದ ಈ ತರ ಸೀರೀಸ್ಗಳು ಟೇಕಪ್ ಆಗುವಂತ ಪ್ಲಾನ್ಸ್ ನಡೀತಾ ಇದೆಯಾ?
ಅದೇ ಹೇಳ್ತಾರೆ ನನ್ನ ಮಗ, ನನಗೆ ವರ್ಷಕ್ಕೆ 2 ಮಾಡೋದ್ರ ಖುಷಿ ನಾನು ಮಾಡ್ತೀನಿ. ನಾನು ಆ ಥರ ತಂಡಗಳಿದಾವೆ, ಯಾವುದೋ ರೈಟರ್ಸ್ಗಳಿದ್ದಾರೆ, ಆ ಥರದ್ದೆಲ್ಲ ಹೆಂಗೋ ಮಾಡ್ತೀವಿ. ಅದನ್ನ ತಗೊಳ್ಳುವಂತ ಪ್ಲಾಟ್ಫಾರ್ಮ್ಗಳು ಬರಬೇಕಿತ್ತು, ಗೊತ್ತಾ? ಅದೇ ಹೇಳ್ತಾರೆ, ನಮ್ಮಲ್ಲಿ ಇವತ್ತು ಒಂದೇ ಒಂದು ಪ್ಲಾಟ್ಫಾರ್ಮ್ ಜಿ ಅಂತ, ಒಂದೇ ZEE5 ಕನ್ನಡ ಒಂದೇ ಒಂದು ಪ್ಲಾಟ್ಫಾರ್ಮ್ ಅದಕ್ಕೆ ನಿಂತಿದೆ. ಆ ಥರದ್ದು ಇನ್ನೂ 4-5 ಬಂತು ಅಂದ್ರೆ ಮೇ ಬಿ ನನ್ನ ಪ್ರೊಡಕ್ಷನ್ ಅಂತಾನಲ್ಲ, ಎಲ್ಲ ಪ್ರೊಡಕ್ಷನ್ ಇಂದನೂ ಅದೊಂದು ಮೇನ್ ಸ್ಟ್ರೀಮ್ ಬರುತ್ತೆ. ಅವಾಗ ನೀವು ಉತ್ತರ ಕರ್ನಾಟಕದ ಈ ಸಬ್ಜೆಕ್ಟ್ ತಗೊಂಡಿದ್ರಿ, ಅದು ಬ್ಯಾಕ್ ವಾಟರ್ ಮೋಸ್ಟ್ಲಿ ಇದೆ. ಈ ಸಮಸ್ಯೆಗಳು ಆಲ್ರೆಡಿ ಬಹಳ ವರ್ಷಗಳಿಂದ ಇದೆ ಅದು ಬ್ಯಾಕ್ ವಾಟರ್. ಅದೇ ಥರದ ಮಂಗಳೂರು ಆಗಲಿ, ಕೋಲಾರ ಆಗಲಿ, ಆಲ್ ಓವರ್ ಕರ್ನಾಟಕದಲ್ಲಿ ಒಂದೊಂದೇ ಅದರದಂತ ಒಂದು ವಿಷಯ ಸಿಗುತ್ತೆ. ಅದ್ರ ಬಗ್ಗೆ ಏನಾದ್ರು ಹೋಮ್ವರ್ಕ್ ಆದರೆ ಹೆಚ್ಚು ಜನಗಳನ್ನ ರೀಚ್ ಆಗಕ್ಕೆ ಅನುಕೂಲ ಆಗುತ್ತೆ ಅಂತ. ಅಲ್ಲ, ಆ ನಿಟ್ಟಿನಲ್ಲೇನೆ ಕೆಲಸ ನಡೀತಾ ಇದೆ. ಆ ನಿಟ್ಟಿನಲ್ಲೇನೆ ಐ ಥಿಂಕ್ ಇವನ್ ಪ್ರದೀಪ್ ಇಸ್ ಹ್ಯಾವಿಂಗ್ ಅ ವಂಡರ್ಫುಲ್ ಟೀಮ್. ಎಲ್ಲ ಇವಾಗ ಪ್ರತಿಯೊಂದನ್ನು ಆ ಮಣ್ಣಿಗೆ ಸಂಬಂಧಪಟ್ಟಂತ ಕಥೆಗಳು, ಅಲ್ಲಿ ರಿಸರ್ಚ್ ಅದನ್ನೆಲ್ಲ ಮಾಡ್ಕೊಂಡು, ಈಗ ನಾವು ಫಸ್ಟ್ ಲೈನ್ ಹೇಳಿದಾಗ ಸುಹಾನು ಈ ಮೊಸಳೆ ಎಲಿಮೆಂಟ್ ಎಲ್ಲ ಇರಲಿಲ್ಲ ನಮಗೆ. ನಾವು ಯಾವಾಗ ಉತ್ತರ ಕರ್ನಾಟಕ ಪ್ಲೇಸ್ ಮಾಡಿದ್ವಿ, ಅಲ್ಲಿ ಮಲಪ್ರಭಾ, ಘಟಪ್ರಭಾ, ಅಲ್ಲೇನು ಆ ನದಿ ದಂಡೆಗಳು ನಡೆಯುತ್ತೆ, ಅದನ್ನೆಲ್ಲ ನಾವು ರಿಸರ್ಚ್ ಮಾಡಿ ಅದನ್ನ ಹೆಂಗೆ ಇನ್ಕಾರ್ಪೊರೇಟ್ ಮಾಡ್ಕೊಂಡು ಸೊ ಹಂಗೆ ತಗೊಂಬಂದಿದ್ವಿ. ಆ ಥರದ್ದು ಇದೆ ಮಗ. ನಾನು ಹೇಳ್ತಾ ಇರೋದು, ಕೆಲಸ ಮಾಡೋದಕ್ಕೆ ಕೆಲಸ ಮಾಡೋರು ಇದ್ದಾರೆ, ಆ ಕೆಲಸ ಕೊಡೋದು, ಅದನ್ನ ಪರ್ಚೇಸ್ ಮಾಡಕ್ಕಿದೆ ಗೊತ್ತಾ, ಅದು ತುಂಬಾ ಇಂಪಾರ್ಟೆಂಟ್ ಇವತ್ತು. ಅದಕ್ಕೆ ಹೇಳಿದ್ರೆ ಥಿಯೇಟರ್ ಅಂತಂದ್ರೆ ನನಗೆ ಓಕೆ, 4 ಥಿಯೇಟರ್ ರಿಲೀಸ್ ಆಗ್ಲಿ ಗುರು ಪಿಕ್ಚರ್, ವರ್ಡ್ ಆಫ್ ಮೌತ್ ಇಂದ 40 ಥಿಯೇಟರ್ಗೆ ಹೋಗುತ್ತೆ, 40 ಥಿಯೇಟರ್ಗೆ ಹೋಗುತ್ತೆ ಅಂತ ನಂಬಿಕೆ, ಧೈರ್ಯ. ಆದ್ರೆ ನಿನಗೆ OTTಗೆ ಅಥವಾ ಈ ವೆಬ್ ಸೀರೀಸ್ ಅಂತ ಬಂದಾಗ ಆ ಥರದ ಅವಕಾಶಗಳಿಲ್ಲ. ಐ ಥಿಂಕ್ ಇದಕ್ಕೆ ಇದು ಅಷ್ಟೇ. ನಾನು ಜಿ ಬಿಟ್ಟು ಕೂಡ ನಾನು ಕನ್ನಡದಲ್ಲಿ ಫಸ್ಟ್ ಟೈಮ್ ಯಾರೋ ಒಬ್ರು ಟ್ರೈ ಮಾಡಿದ್ರೆ ಪ್ರದೀಪ್. ಇದು 10 years ಆಯ್ತಾ ಪ್ರದೀಪ್ ಫಾರ್ ಫಸ್ಟ್ ವೆಬ್ ಸೀರೀಸ್ ನೀವು ಟ್ರೈ ಮಾಡಿ? 8 years ಹಿಂದೆ ಯಾವುದೋ ಈ ಥರದ OTT ಪ್ಲಾಟ್ಫಾರ್ಮ್ಸ್ಗಳಿಲ್ಲ, ಆ ಥರ ಮೈನ್ ಸ್ಟ್ರೀಮ್ ವೆಬ್ ಸೀರೀಸ್ ಇಲ್ಲ. ಯಾವುದೋ ಫಾರಿನ್ ಕಂಟ್ರೀಸ್ ಅಲ್ಲೋ ಅಥವಾ ಎಲ್ಲೋ ಇರೋದನ್ನ ತಗೊಂಡ್ಬಂದು ಕನ್ನಡದಲ್ಲಿ ಯೂಟ್ಯೂಬಿಗೆ ಟ್ರೈ ಮಾಡಿದ್ದ ಫಸ್ಟ್. ಅದು ಶೂಟ್ ಮಾಡಿ ತಗೊಂಡ್ಬಂದು ಅವ್ರು ಟ್ರೈ ಮಾಡಿದ್ರು. ಅವತ್ತಿಗೆ ಯಾರೋ ಕೈ ಹಿಡಿದು ಬಿಟ್ಟಿದ್ರೆ ಆ ಥರದ ಒಂದು ಪ್ರಾಜೆಕ್ಟ್ಗೆ. ಇವತ್ತಷ್ಟೊತ್ತಿಗೆ ನಾವು ಬೂಮಲ್ಲಿ ಇರ್ತಿದ್ವಿ ವೆಬ್ ಸೀರೀಸ್ ಅಲ್ಲಿ. ಇವತ್ತೇನು ನಾವು ತೆಲುಗು ನೋಡ್ತಾ ಇದೀವಿ, ತಮಿಳಲ್ಲಿ ನೋಡ್ತಾ ಇದೀವಿ, ಅದೆಲ್ಲ ನಮ್ಮಲ್ಲೇ ಅಷ್ಟು ಬೂಮಲ್ಲಿ ಇರ್ತಿತ್ತು. ಸಪೋರ್ಟ್ ಆಗಿಲ್ಲ ಅವತ್ತೆಲ್ಲ, ಇವತ್ತಿಗೆ ಆಗ್ತಾ ಇದೆ. ಇವತ್ತಿಗೂ ಇನ್ನೂ ಹೆಚ್ಚು ಸಪೋರ್ಟ್ ಆಯ್ತು ಅಂದ್ರೆ ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಹೋಗ್ತೀವಿ. ಈ ವೆಬ್ ಸೀರೀಸ್ ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ? 32 ಡೇಸ್ ಶೂಟಿಂಗ್ ಆಗಿದೆ. ಬಟ್ ಕಾಲ್ ಶೀಟ್ಸ್ ಜಾಸ್ತಿ ಇದೆ. ಅಂದ್ರೆ ಡೇ ನೈಟ್ 2 ಶೂಟ್ ಮಾಡಿದ್ದಾರೆ. ಡಬಲ್ ಕಾಸ್ಟ್. ಅಂದ್ರೆ ಲೊಕೇಶನ್ ಸಮಸ್ಯೆಗಳಿರುತ್ತೆ, ಡೇಟ್ಸ್, ಇನ್ನೊಂದೇ ಕಾರಣಾಂತರಗಳಿಂದ ನಾವು ಅದು ಹತ್ರ ಮಾಡಿದ್ವಿ. ಸೊ ಹಂಗೆ ನಂಬರ್ ಆಫ್ ಕಾಲ್ ಸಿನಿಮಾನೇ ಮಗ. ನೀವು ಪ್ರಾಪರ್ ಒಂದು ನಾವು ಮಿಡ್ ರೇಂಜ್ ಸಿನಿಮಾ ನಾವೇನ್ ಕರಿತೀವಿ ಇವತ್ತು, ಅಲ್ಲಿ ಖರ್ಚಾಗುವಂತ ಬಡ್ಜೆಟ್, ಅಲ್ಲಿ ಖರ್ಚಾಗುವಂತ ನಂಬರ್ ಆಫ್ ಡೇಸ್ ಸೇಮ್, ಎಲ್ಲಾನು ಆ ಥರನೇ ಇದೆ. ನಥಿಂಗ್, ಅದನ್ನ ಕಾಂಪ್ರಮೈಸ್ ಏನಿರಲ್ಲ ಇಲ್ಲಿ. ಒಂದು ಇದು ಹೆಂಗೆ ನಾವು ಸೇಲ್ ಮಾಡ್ತೀವಿ ಅನ್ನೋದು ಅದು ಆಕ್ಚುಲಿ ಅಲ್ಲ. ಅದು ದೇರ್ ವಿಲ್ ಬಿ ಅ ಬಜೆಟ್. ಒಂದು ಸೀರಿಯಲ್ ಹೆಂಗ್ ಮಾಡಬೇಕು, ಅದ ತರ ಒಂದು ಮೂವಿಗೆ ಏನ್ ಬಜೆಟ್ ಬೇಕು ಅನ್ನೋ ತರ ಫಸ್ಟ್ ಬಜೆಟ್ ಮಾಡ್ಕೊಂಡ್ಬಿಟ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ತರ್ತೀವಿ. ಸೊ ಇದು ಒಂದು ತರದ ಬಿಸ್ನೆಸ್. ಇದ್ರಲ್ಲಿ ಡಿಫ್ರೆಂಟ್ ಆಫ್ ಬಿಸ್ನೆಸಸ್ ಇದೆ, ಬಟ್ ಒಂದು ತರದ ಬಿಸ್ನೆಸ್ ಅದು. ಇನ್ನೊಂದು ನೀವು ಕೇಳಿರೋ ರಿಸರ್ಚ್ ಡಿಫ್ರೆಂಟ್ ಇದು ಆಕ್ಚುಲಿ ಅದನ್ನೇ ನಾವು ಪ್ರದೀಪ್ ಅವರ ಟೀಮ್ ಒಂದು ಮಾಡ್ತಾನೆ ಇರ್ತಾರೆ. ಸೊ ಒಂದು ಕತೆನ ಆ ಒಂದು ಊರಲ್ಲಿ ಬ್ಲೆಂಡ್ ಮಾಡೋದಕ್ಕೆ, ಆ ಊರಲ್ಲಿ ಆಗಿರೋ ಸಮಸ್ಯೆನ ಈ ಕತೆಗೆ ಹೆಂಗ್ ಫಿಕ್ಸ್ ಮಾಡೋಣ ಅನ್ನೋ ಒಂದು ವಿಚಾರ ಇದಲ್ವಾ, ಅದನ್ನ ಬ್ಲೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀವಿ. ನಮ್ಮ ಹತ್ರ ಇವಾಗ 4 ಕತೆ ಚೂಸ್ ಮಾಡೋದಕ್ಕೆ ನಾವು ಒಂದು 60-65 ಕತೆ ನಾವು ನೋಡಿದೀವಿ. ಅದರಿಂದ ಚೂಸ್ ಮಾಡಿರೋದು 4 ಕತೆ. ZEE5 ಕನ್ನಡ, ತೆಲುಗು, ತಮಿಳ್. ಸೊ 5 years ಮುಂಚೆ ನಾವು ಕೇಳದ್ ಹೆಂಗೆ ಮೇನ್ ಸ್ಟ್ರೀಮ್ ಸಿನಿಮಾ ಮಾಡ್ತಾರೆ, ವೆಬ್ ಸೀರೀಸ್ ಅಂತಂದ್ರೆ ಹೆಂಗೆ ಅಪ್ರೋಚ್ ಗೊತ್ತಿಲ್ವಲ್ಲ. ಸೊ ಅದೇ ಒಂದು ಡೈಲಮಾದಲ್ಲಿ ಪ್ರತಿ ಸತಿ ಇದೀವಿ. ನಾನು ಇವರು ಮಾತಾಡ್ತಾ ಇದೀವಿ, ರಾಘವೇಂದ್ರ ಸರ್ ಸಿಕ್ಕಿದಾಗ ಮಾತಾಡ್ತಿದ್ವಿ. ಯಾರ್ಯಾರು ಅಂತಂದ್ರೆ ವಿಜಯ ರಾಘವೇಂದ್ರ ಅವರು, ವಿಜಯ ರಾಘವೇಂದ್ರ ಮಾಡ್ತಾರ, ಸರಿ ಬೇರೆ ಯಾರು, ಹೀಗೆ ಮಾತಾಡಿದೀವಿ. ಅವತ್ತು ಅನುಶ್ರೀ ಮದುವೆ, ನಾನು ಇದ್ದೀನಿ, ಸಾರ್ ಅಲ್ಲಿ ಸಿಕ್ಕಿದ್ರು, ರಾಘವೇಂದ್ರ ಸರ್ ಅವರು 3 ಜನ ಮಾತಾಡ್ತಾ ಇದೀವಿ. ವಿಜಯ ರಾಘವೇಂದ್ರ ಅವರು ಅಲ್ಲಿ ಬಂದ್ರು. ಅದು ಅನುಶ್ರೀ ತಾನೇ ಕಟ್ತೀವಿ, ಇಲ್ಲಿ ನಾವು 3 ಜನ ಸರ್ ಸುಮ್ಮನೆ ನಾಳೆ ನಾವು ಕೇಳಿಲ್ಲ ಇವ್ರನ್ನ ಅಂತ ಅನ್ಸ್ಕೋಬಾರ್ದಲ್ಲ, ಕೇಳ್ಬಿಡೋಣ ಒಂದು ಮಾತು ಅಂತ ಅಷ್ಟೇ. ಅಲ್ಲೇ ರಾಘವ್ ಈಗ ಮಾಡ್ತಾ ಇದ್ದೀನಿ, ನೀನ್ ಮಾಡ್ತೀಯ? ಮಾಡ್ತೀಯಮ್ಮ, ಕೇಳ್ತಿದ್ಯಾ? ಹೇಳ್ತಿದ್ದೀನಿ, ನೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಾಡು. ಹಿಂಗೆ ರಾಘವೇಂದ್ರ ಹುಣಸೂರು ಬಂದ್ರು, ಮಾಡ್ಬಿಡಿ ಈಗ ಚೆನ್ನಾಗಿರುತ್ತೆ. ಇವ್ರು ಬಂದ್ರು, ಈಗ 3 ಜನ ಹಿಂಗ್ ಲಾಕ್ ಮಾಡ್ಕೊಂಡ ತಕ್ಷಣ ಸರ್ ಫಸ್ಟ್ ಕೆಟ್ಟ ಆಪರೇಷನ್ ಅಲ್ಲೇ ಆಗಿದ್ದು. ಹಂಗಂದ ತಕ್ಷಣ ಹೌದಾ, ಏನು ಯಾವ್ದು ನೀನ್ ಮಾಡ್ತಿದ್ಯಾ, ನಿಂದ ಪ್ರೊಡಕ್ಷನ್? ನನಗೆ ಕೇಳ, ನಂದೇ ಪ್ರೊಡಕ್ಷನ್, ನಾನು ಮಾಡ್ತಿದ್ದೀನಿ. ಸರಿ ಆಯ್ತು ಓಕೆ ಅಂತಂದ. ನೆಕ್ಸ್ಟ್ ದಿವಸ ಬೆಳಗ್ಗೆ ಮನೆಗೆ ಹೋದೆ, ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದ್ವಿ. ಅಲ್ಲಿಗೆ ಹಿ ಕೇಮ್ ಆನ್ ಬೋರ್ಡ್. ನನಗೆ ಒಂದು ಮಾತು ಹೇಳಿದ್ರಲ್ಲ ಕೊನೆಯಲ್ಲಿ, ನಾನು ಫಸ್ಟ್ ಕೇಳಿದ್ದು ಈ ಪ್ರಾಜೆಕ್ಟ್ ಹಿಂದೆ ನೀನ್ ಇರ್ತೀಯಪ್ಪ ಅಂತ ಕೇಳಿದೆ. ಇರ್ತೀನಿ, ನಾನೇ ಓವರ್ಲುಕ್ ಮಾಡ್ತೀನಿ, ರೆಡಿ ಅಂತ ಹೇಳಿದೆ ಅಷ್ಟೇ. ಯಾಕಂದ್ರೆ ನನ್ನನ್ನು ಕೇಳೋದ್ ಮುಂಚೆ ಇವರೇ ಫಿಕ್ಸ್ ಆಗಿರೋದೆಲ್ಲ ಗೊತ್ತಿಲ್ಲ ನನಗೆ. ನನ್ನ ಅಲ್ಲಿ ಹೋಗಿ ಸೋಫಾ ಮೇಲೆ ಕೂರಿಸ್ಕೊಂಡು ಇದೇ ತರ ತರುಣ ಕೂತ್ಕೊಂಡು ನಾನು ಮಾತು ಶುರು ಮಾಡಿ 2 ನಿಮಿಷನೂ ಹೋಗಿಲ್ಲ, ಎಲ್ಲ ಬಂದ್ಬಿಟ್ರು. ಓಕೆ ಕನ್ಫರ್ಮ್ ರೆಡಿ, ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರಿ, 1 ನಿಮಿಷ ಇರ್ರಿ, ಬೇರೆ ಕೆಲಸ ನಡೀತಾ ಇದೆ ಅಂತ
ಬಟ್ ಏನೋ ಒಂದು ಅದೇ ಹೇಳ್ತಾರಲ್ಲ ಎಲ್ಲ ಕೂಡ್ಕೊಂಡು ಬರಬೇಕು ಅಂತ ಆ ಥರ ಇದಾಗಿದೆ ಸರ್. ಸೊ ಥ್ಯಾಂಕ್ ಯು ತರುಣ್, ಥ್ಯಾಂಕ್ಸ್ ಟು ಪ್ರದೀಪ್, ಥ್ಯಾಂಕ್ ಯು ದೀಪಕ್ ಸರ್ ಅಂಡ್ ಎಂಟೈರ್. ಥ್ಯಾಂಕ್ ಯು ಅನುಶ್ರೀ. ಥ್ಯಾಂಕ್ ಯು ಅನುಶ್ರೀ. ಒಂದೇ ಒಂದು ಪ್ರಶ್ನೆ ತಮಾಷೆ ತಗೊಳ್ಳಿ, ನನಗನ್ಸುತ್ತೆ ನಿಮ್ಮ ಅವನಿಗಿಂತ ಹೆಚ್ಚಿಗೆ ನೀವೇ ಹ್ಯಾಂಡಲ್ ಮಾಡಿದೀರಾ ಅಂತ. ನನಗೆ ಸ್ಫೂರ್ತಿನೇ ಅವರಲ್ಲ. ಅದಕ್ಕೆ ಅವ್ರಿಗಿಂತ ಹೆಚ್ಚಿಗೆ ನೀವೇ ಹ್ಯಾಂಡಲ್ ಮಾಡ್ದಂಗೆ ಕಾಣ್ತೀರಪ್ಪ. ಏನ್ ನಿಮ್ ಬಾಯಿ ಅವ್ರಿಗಿಂತ ಹಂಗೆ ಆಗ್ಲಿ ಬಿಡಿ.